ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಳೆದ ಬಾರಿಯೂ ಕೂಡ ನಾನು ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಭಾಗವಹಿಸಿದ್ದೆ. ಅದೇ ರೀತಿ ಈ ಬಾರಿಯೂ ಕೂಡ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಇದೆ ಮೇಡಮ್ ಬರಬೇಕು ಅಂತೇಳಿ ನಮ್ಮ ರಾಮು ಫೋನ್ ಮಾಡಿದಾಗ ನಾನಾದರೂ ಕೂಡ ಸಂತೋಷದಿಂದ ಬಂದಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಚಪಾವರೇ, ಲಕ್ಷ್ಮಣನವರೇ, ಹಿರಿಯರಾದ ಮತ್ತು ಕಾವ್ಯವರೇ, ತೃಪ್ತಿಯವರೇ ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ದಾದಿ ಸಹೋದರಿಯರೇ, ಇದು ಬಹಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಕಾರಣ ನಮ್ಮ ಒಂದು ಯಾವುದೇ ಒಂದು ಆಸ್ಪತ್ರೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮ ಹೆಣ್ಮಕ್ಳು ಸೇವೆ. ನಾವು ಹೆಣ್ಮಕ್ಳು ಸೇವೆ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ನಾನು ಹೇಳ್ತೀನಿ ಆಸ್ಪತ್ರೆ ಇರಲ್ಲ, ಖಂಡಿತ. ಯಾಕೆಂದರೆ ನಿಮ್ಮಲ್ಲಿ ಮೇಲ್ ನರ್ಸ್ಗಳು ಇರ್ಬೋದು, ಬರ್ತಾರೆ ಅವರು. ನಾವು ಒಂದೊಂದು ಸಂದರ್ಭದಲ್ಲಿ ಅವ್ರನ್ನೇನಾದ್ರೂ ರೋಗಿಗಳನ್ನ ಎತ್ತಿ ಇಡ್ಲಿಕ್ಕೆ ಆಗಲ್ಲ ಅಂದಾಗ ಒಂದು ಸಪೋರ್ಟ್ ಮಾಡ್ಬೋದು. ಆದರೆ ಇವತ್ತು ಬಹುಪಾಲು ಕೆಲಸ 99% ಘಂಟಾಘೋಷವಾಗಿ ಹೇಳ್ತೀನಿ ನಾನು, ಯಾವುದೇ ವಿಶ್ವಸಂಸ್ಥೆಯಲ್ಲಿ ನಿಲ್ಲಿಸಿದ್ರು ಅದು ನಮ್ಮ ಹೆಣ್ಮಕ್ಳು ಕೆಲಸ ಅಂತೇಳಿ. ಯಾಕೆಂದರೆ ಎಲ್ಲ ಥರದ ಕೆಲಸನೂ ಮಾಡ್ತೀರ ನೀವು. ನಾವು ಒಂದು ಸ್ವಲ್ಪ ನೋವಾದರೂ ಸಾಕು ಸಿಸ್ಟರ್ ಅಂತೀವಿ, ಸರ್ ಅಂತ ಕರೆಯಲ್ಲ, ನಾವು ಸಿಸ್ಟರ್ ಅಂತ ಕರಿತೀವಿ. ಇಂಥ ಸೇವೆ ಮಾಡ್ತಾಯಿರೋ ನಾವು, ನಮಗೆ ದಿನವೂ ಕೂಡ ದಿನಾಚರಣೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ನಿಮ್ಮಲ್ಲಿ ಇವತ್ತು ಮನೆಯಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ. ಹೆಣ್ಮಕ್ಳು ನಾವು ಮನೆ ಕೆಲಸ ನಿರ್ವಹಿಸಿ, ಮಕ್ಕಳುಗಳು ಮತ್ತು ನಮ್ಮ ಅತ್ತೆ ಮಾವಂದರು, ನಮ್ಮ ಯಜಮಾನರು ಎಲ್ಲ ಸಂಬಂಧಗಳೆಲ್ಲನೂ ನಿರ್ವಹಿಸಿನೂ ಕೂಡ ನಾವು ನಮ್ಮ ವೃತ್ತಿ ಬದುಕಿಗೆ ಬಹಳಷ್ಟು ನ್ಯಾಯ ಒದಗಿಸುವಂಥ ಕೆಲಸನ ನಮ್ಮ ಮಹಿಳೆಯರು ಮಾಡುವಂಥದ್ದು. ಇದಕ್ಕೆ ಇಂಥ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡೋಕ್ಕೆ ನಿಮ್ಮನ್ನು ಪ್ರೋತ್ಸಾಹಿಸುವಂಥ ನಮ್ಮ ಅಕ್ಷತಾ ಮೇಡಮ್ ಅಂತವರು, ಅಮ್ಮ ಬಂದವರೇ, ಇಂಥವರೆಲ್ಲ ನಮ್ಮ ಹೆಣ್ಮಕ್ಳುಗಳೇ ಜಾಸ್ತಿ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮಂಥವ್ರಿಗೆ ಅವಕಾಶಗಳನ್ನು ಕಲ್ಪಿಸೋದು ಕೂಡ ಒಂದು ದೊಡ್ಡ ಕೆಲಸ ಅಂದರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಹೆಣ್ಮಕ್ಳು ಮಾಡದೇ ಇರೋ ಕೆಲಸನೇ ಇಲ್ಲ. ನಾನು ಹೇಳ್ತಾ ಇದ್ದೆ ಈಗ ಅವರು ವೆಲ್ಕಮ್ ಸ್ಪೀಚ್ ಮಾಡಬೇಕಾದ್ರೆ, ಯಾಕೆ ಇವತ್ತು ಅವ್ರ ಕೈ ಕೊಡ್ತೀರಿ, ನಮ್ಮ ಹೆಣ್ಮಕ್ಳ ಕೈಲಿ ಮಾತಾಡಿಸಿ ಮೇಡಮ್, ಯಾವುದ್ರಲ್ಲಿ ಕಡಿಮೆ ಇದ್ದಾರೆ, ನಾವು ಚಂದ್ರಲೋಕಕ್ಕೆ ಬಂದಾಯ್ತಲ್ಲ, ಇನ್ನೇನು ಅಲ್ಲಿ ಹೋಗಿ ಬಂದಮೇಲೆ ಯಾವುದು ಬಾಕಿ ಉಳಿದಿಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ಎಲ್ಲರೂ ಯಾರೇ ಆಗಲಿ ಒಬ್ಬರು ಮೆಟ್ಟಿಲಾಗಿ ಮುಂದೆ ಈ ಒಂದು ಸಂಸ್ಥೆನೇ ಆಗಲಿ ಭಾಳಷ್ಟು ಹೆಸರುವಾಸಿ ಪಡಿಬೇಕಾದ್ರೆ, ಭಾಳಷ್ಟು ಮುಂದೆ ಬರಬೇಕಾದ್ರೆ ನಿಮ್ಮಂಥ ನೂರಾರು ಜನನ ಇಂಥ ಕೊಡುಗೈ ದಾನಿಗಳು ಸಾಕಬೇಕು ಮತ್ತು ಹಲವಾರು ರೋಗಿಗಳ ಜೀವನವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮಂಥ ದಾದಿಯರ ಸೇವೆ ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾದದ್ದು. ಹೆಣ್ಮಕ್ಳು ಸೇವೆ ನೋಡಿ, ಈ ಕಡೆ ನನ್ನ ಪಕ್ಕ ಒಬ್ಬರು ಮೇಡಮ್, ಇವರು ಡಾಕ್ಟ್ರು, ಅವರು ಡಾಕ್ಟ್ರು, ಅವ್ರನ್ನೆಲ್ಲ ಪೋಷಿಸೋ ಅಮ್ಮ. ಇನ್ನೇನ್ರಿ ಬೇಕು ನಮ್ಮ ಹೆಣ್ಮಕ್ಳಿಗೆ ಅಲ್ವಾ? ಮತ್ತು ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಹೆಣ್ಣ ಅದು ಹೊಟ್ಟೋಯ್ತು ಇವತ್ತು, ಹೆಣ್ಣಲ್ಲ ಹೆಣ್ಮಗಳು ಅನ್ನುವಂಥ ಸಂದರ್ಭ ಬಂದು ಆಗೋಯ್ತು ಇವತ್ತು. ಎಲ್ರೂ ಏನು ಮಾಡ್ತಾರೆ ಹೇಳಿ, ಮನೇಲಿ ನಮಗೆ ಯಾವುದೋ ನಾವು ಸಂಬಳ ತರ್ಬೋದು, ಮತ್ತೊಂದು ಕಾರ್ಯ ನಿರ್ವಹಿಸ್ಬೋದು, ಒಂದು ಸಂಸ್ಥೆ ನಮ್ಮ ಲೋಕೇಶ್ ಸರ್ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಕೊಟ್ಬಿಟ್ಟಿಲ್ವಾ? ಯಾಕೆ ಹೇಳಿ, ಹೆಣ್ಮಕ್ಳು ಅವ್ರಿಗೆ ಜವಾಬ್ದಾರಿ ಕೊಟ್ಟಾಗ ಅವರು ವಿಮುಖರಾಗದೆ ಅಚ್ಚುಕಟ್ಟಾಗಿ ಜವಾಬ್ದಾರಿ ನಿರ್ವಹಿಸ್ತಾರೆ. ನಾವು 10 ರೂಪಾಯಿ ಮುಗಿಸ್ತೀವಿ, ಅದಕ್ಕೆ ಹೆಣ್ಮಕ್ಳು ಜವಾಬ್ದಾರಿ ಕೊಡೋದು. ಅಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ನಾವು ಎಲ್ಲ ಥರದ ಸೇವೆಗಳನ್ನು ಮಾಡ್ತಾ ಇದ್ದೀವಿ, ಎಲ್ಲ ಥರದ ವಲಯಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ದಿನ ಅನ್ನುವಂಥದ್ದು ಇದೆ, ಹೆಣ್ಮಕ್ಳು ದಿನಾಚರಣೆ. ಗಂಡು ಮಕ್ಕಳಿಗೆ ದಿನಾಚರಣೆ ಮಾಡ್ತಾರೆ ನೋಡಿ. ಹೆಣ್ಣು ಮಕ್ಕಳುಗಳ ಹೋರಾಟ ಇತ್ತು ಒಂದು ಕಾಲದಲ್ಲಿ. 1975 ಇಸ್ವಿನಲ್ಲಿ ಕ್ಲಾರಾ ಜೆಟ್ಕಿನ್ ಅನ್ನುವಂಥ ಒಬ್ಬ ಮಹಿಳೆ ಪ್ರಥಮ ಬಾರಿಗೆ ನಮ್ಮ ಹಕ್ಕುಗಳ ಚ್ಯುತಿ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಹೋರಾಟ ಮಾಡಲಿಕ್ಕೆ ಮುಂದೆ ಬರ್ತಾರೆ. ನಮ್ಮ ವಿಶ್ವಸಂಸ್ಥೆ ಅಂದಿನಿಂದ ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆ ಕಾರ್ಯಕ್ರಮ, ಮಹಿಳಾ ದಿನಾಚರಣೆ ವಿಶ್ವ ಮಹಿಳಾ ದಿನವನ್ನಾಗಿ ಘೋಷಣೆ ಮಾಡಿ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮನ ಅಂದಿನಿಂದ ಇಂದಿನವರೆಗೂ ಕೂಡ ನಡೆಸ್ಕೊಬರ್ತಾ ಇದ್ದೀವಿ. ನಾವೆಲ್ಲ ಸಂಘ ಸಂಸ್ಥೆ ಮತ್ತು ಇನ್ನೊಂದು ಕಡೆ ಪಬ್ಲಿಕ್ಕಾಗಿ ಮಾಡ್ಬೋದು. ಆದರೆ ನಮ್ಮ ಮೇಡಮ್ ಹಾಸ್ಪಿಟ್ಲಲ್ಲಿ ಕರೆದು ನಿಮ್ಗೆಲ್ರಿಗೂ ಉತ್ಸಾಹ ಸಿಗಲಿ, ಪ್ರೋತ್ಸಾಹ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ನಿಮ್ಮದು ಕೂಡ ಒಂದು ದಿನಾಚರಣೆ ಇರಲಿ ಅಂತ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಆಸ್ಪತ್ರೆ ಭಾಳಷ್ಟು ಈ ಒಂದು ವಿಜಯನಗರ ವಲಯದಲ್ಲಿ ಇನ್ನೂ ಹೆಚ್ಚಿನದಾಗಿ ಪ್ರಸಿದ್ಧಿ ಪಡೆಯಲಿ, ಭಾಳಷ್ಟು ರೋಗಿಗಳ ಜೀವನವನ್ನು ಏನು ಉಳಿಸ್ತಾ ಇದ್ದಾರೆ, ಇನ್ನೂ ಮುಂದೆ ಇನ್ನೂ ಹೆಸರು ಪಡೀಲಿ ಅಂತ ಹೇಳ್ತಾ ಈ ವಿಸ್ತಾರ ಆಸ್ಪತ್ರೆ ಭಾಳಷ್ಟು ವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನಾ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನು ಪ್ರಾರ್ಥನಾ
ನನ್ನನ್ನು ಕೂಡ ಕರೆದು ನಿಮ್ಮ ಜೊತೆ ಸೇರಿ ಈ ಒಂದು ಸಂದರ್ಭನ ಅಚ್ಚುಕಟ್ಟು ಮಾಡ್ಕೊಳ್ಳೋಕ್ಕೆ ನನಗೂ ಕೂಡ ನಿಮ್ಮ ಜೊತೆ ಬೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಆಸ್ಪತ್ರೆ ಮಾಲೀಕರಿಗೆ ಮತ್ತು ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ